ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೇಳೆ ಹೋಳಿಗೆ ಮಾಡ್ತಿದ್ದೀನಿ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ನಾನಿಲ್ಲಿ ಫಸ್ಟ್ ಬೇಳೆ ಬೇಯಿಸೋದಕ್ಕೆ ಅಂತ ನೀರಿಟ್ಟಿದ್ದೀನಿ. ಹಾಗೆ 3/4 kg ಅಷ್ಟು ಬೇಳೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನಿಲ್ಲಿ 3/4 kg ಸಾಕು ಅಂತ ಅಷ್ಟು ತೊಗೊಂಡಿದ್ದೀನಿ. ಹಾಗೆ ಹೋಳಿಗೆ ಮಾಡೋದಕ್ಕೆ ನಾನಿಲ್ಲಿ ಹಿಟ್ಟು ಕಲಿಸ್ಬೇಕಲ್ಲ, ಅದಕ್ಕೆ ಮೈದಾ ಹಿಟ್ಟು ತೊಗೊಂಡು ಅದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಿದ್ದೀನಿ. ಈಗ ಸ್ವಲ್ಪನೇ ನೀರು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಮತ್ತೆ ನೀರು ಹಾಕೊಂಡು ಕಲಿಸ್ಕೊಳ್ತಿದ್ದೀನಿ. ಹಿಟ್ಟು ಸ್ವಲ್ಪ ತೆಳ್ಳಗಿದ್ರೆ ಹೋಳಿಗೆನೂ ತುಂಬ ಚೆನ್ನಾಗಿ ಬರುತ್ತೆ. ಕ್ಲೀನಾಗಿ ನಾದ್ಕೊಳ್ಳಿ. ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ. ಲಾಸ್ಟಲ್ಲಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಎಣ್ಣೆ ಹಾಕಿ ಕಲಿಸ್ಕೊಂಡಾಗ ಸ್ಮೂತ್ ಬರುತ್ತೆ ಹಿಟ್ಟು. ಹಾಗೆ ನಾನಿಲ್ಲಿ ಮತ್ತೆ ಎಣ್ಣೆ ಹಾಕ್ಕೊಂಡು ನೆನೆಯಿಡ್ತಿದ್ದೀನಿ. ಒಂದು 30 ಮಿನಿಟ್ಸ್ ನೆನೆಯಿಟ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ನೀರು ಕಾದಿದೆ. ಈಗ ತೊಳೆದಿಟ್ಕೊಂಡಿರೋ ಅಂಥ ಬೇಳೆ ಹಾಕ್ಕೊಳ್ತೀನಿ ನಾನು. ನೋಡಿ, ಬೇಳೆ ಬೆಂದಿದೆ. ಈಗ ನೀರು ಸಪ್ರೇಟ್ ಮಾಡಬೇಕು. ನೀರೆಲ್ಲ ಇನ್ನೊಂದು ಪಾತ್ರೆ ಬಗ್ಸಿ ಬೇಳೆ ಅಷ್ಟೇ ಇಟ್ಕೊಂಡಿದ್ದೀನಿ. ಈಗ ಬೇಳೆಗೆ ಅರ್ಧ kg ಅಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡು ಹಾಕೊಳ್ತಿದ್ದೀನಿ. ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಬೆಲ್ಲ ಎಲ್ಲ ಕರಗಿಬಿಟ್ಟು ಈ ಥರ ಪಾಕ ಬಿಡುತ್ತೆ. ಆಗ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಒಣಶುಂಠಿ ಪುಡಿನೂ ಹಾಕ್ಕೊಳ್ತೀನಿ ನಾನು. ಈ ಎರಡರಿಂದ ಸ್ಮೆಲ್ಲು ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ 1 ಕಪ್ ಕಾಯಿ ತುರಿನೂ ಹಾಕ್ಕೊಳ್ತಿದ್ದೀನಿ. ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಸಣ್ಣ ಉರಿಯಲ್ಲೇ ಬೇಯಿಸಿದರೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ರೆಡಿ ಆಗಿದೆ. ನಾನೀಗ ಬೇಳೆ ಬೇಯಿಸ್ಕೊಂಡಿರೋ ನೀರಲ್ಲಿ ಸಾಂಬಾರು ಮಾಡೋಣ ಅಂತ ಇದ್ದೀನಿ. ಅದಕ್ಕೆ 2 ಟೊಮೆಟೊ, 2 ಈರುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ, ಕಾಯಿ, ಹಾಗೆ ಧನಿಯಾ ಕಾಳು, ಉದ್ದಿನಬೇಳೆ, ಜೀರಿಗೆ, ಒಣಶುಂಠಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಹಾಗೆ 8ರಿಂದ 10 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದಾಗ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡೋದ್ರಿಂದ ಸಾಂಬಾರು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಟೊಮೆಟೊನೂ ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಫ್ರೈ ಮಾಡಬೇಕು. ಈಗ ನಾನು ಚಕ್ಕೆ, ಲವಂಗ, ಶುಂಠಿ ಎಲ್ಲ ತೋರಿಸಿದ್ನಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ.
ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕಾಯಿ ತುರಿ, ನೋಡಿ ಇದನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಿದ್ದೀನಿ. ಕೊತ್ತಂಬರಿನೂ ಹಾಕಿ ಸ್ವಲ್ಪ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದೇ ಪ್ಯಾನಲ್ಲಿ ಒಣಮೆಣ್ಸಿನ್ಕಾಯಿನೂ ಹುರ್ಕೊಳ್ತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ನಾನೀಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದು ಎಡೆಯಷ್ಟು ಹುಣಸೆಹಣ್ಣು ಹಾಕಿದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೀನಾಗಿ ರುಬ್ಕೊಳ್ಬೇಕು. ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ಈಗ ರುಬ್ಬಿರೋ ಅಂಥ ಖಾರನ ಬೇಳೆ ಬೇಯಿಸಿರೋ ನೀರು ಇತ್ತಲ್ಲ ಅದಕ್ಕೆ ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸ್ಬೇಕು. ನೀಟಾಗಿ ಕಲಿಸ್ಬಿಟ್ಟು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು ಪ್ಯಾನ್ಗೆ ಎಣ್ಣೆ ಕಾದಾಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ 3ರಿಂದ 4 ಒಣಮೆಣಸಿನ್ಕಾಯಿ, ಹಾಗೆ ಅರ್ಧ ಈರುಳ್ಳಿ ಹಾಕ್ಕೊಂಡು ಕ್ಲೀನಾಗಿ ಹುರಿತಿದ್ದೀನಿ. ಈಗ ರೆಡಿ ಮಾಡಿಟ್ಕೊಂಡಿರೋ ಅಂಥ ಒಗ್ಗರಣೆನ ಸಾಂಬಾರಿಗೆ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಕ್ಲೀನಾಗಿ ಕಲಿಸ್ಬೇಕು. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಒಂದು 10 ಮಿನಿಟ್ಸ್ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ. ನಾನಿಲ್ಲಿ ಬೇಯಿಸಿರೋ ಬೇಳೆನೂ ರುಬ್ಕೊಂಡಿದ್ದೀನಿ. ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆಂದಿದೆ. ನಾನಿಲ್ಲಿ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಬಾಳೆ ಎಲೆಗೆ ಎಣ್ಣೆ ಹಾಕಿ ಕ್ಲೀನಾಗಿ ಸವರ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಹಿಟ್ಟು ತಗೊಂಡು ಕ್ಲೀನಾಗಿ ತಟ್ತಿದ್ದೀನಿ. ಈಗ ಹಾಗೆ ಸ್ವಲ್ಪ ಹೂರಣ ತಗೊಂಡು ಕ್ಲೀನಾಗಿ ಹಿಟ್ಟಲ್ಲಿ ಫಿಲ್ ಮಾಡ್ತಿದ್ದೀನಿ. ನೋಡಿ ಈ ಥರ ಮಾಡ್ತಿದ್ದೀನಿ. ಈಗ ಎಕ್ಸ್ಟ್ರಾ ಬಂದಿರುತ್ತಲ್ಲ ಆ ಹಿಟ್ಟನ್ನ ಸ್ವಲ್ಪ ತೆಗಿತಿದ್ದೀನಿ. ಈಗ ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಕ್ಲೀನಾಗಿ ತಟ್ಟಬೇಕು. ತುಂಬ ಜೋರಾಗಿ ತಟ್ಟಕ್ಕೆ ಹೋಗಬೇಡಿ, ಮೆಲ್ಲಗೆ ತಟ್ಟಿ ಚೆನ್ನಾಗಾಗತ್ತೆ. ನೋಡಿ ಈ ಥರ ತಟ್ತಿದ್ದೀನಿ. ಎಷ್ಟು ತೆಳು ಬೇಕಾದರೂ ಮಾಡ್ಕೊಳ್ಬೋದು. ಈಗ ಹಂಚು ಕೂಡ ಕಾದಿದೆ, ಹಾಕ್ತಿದ್ದೀನಿ ನಾನು ತಟ್ಟಿರೋ ಹೋಳಿಗೆನೂ ಕೂಡ. ಈಗ 2 ಸೈಡ್ ಕ್ಲೀನಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಹೋಳಿಗೆ ತುಂಬ ತೆಳ್ಳಗೆ ಚೆನ್ನಾಗಿ ಬಂದಿದೆ. ಬಾಳೆ ಎಲೆಯಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.